Hi students, welcome to the ASMN classes. So ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ 5 ಮಾಸದ ಕ್ವೆಶ್ಚನ್ಸ್ ಬರ್ತಾ ಇದೆ ಸ್ಟೂಡೆಂಟ್ಸ್. ಈ ಒಂದು ಚಾಪ್ಟರ್ ಮೇಲೆ ಬಹಳ ಕಡಿಮೆ ಕ್ವೆಶ್ಚನ್ಸ್ ಗಳಿರುವಂತ ಒಂದು ಚಾಪ್ಟರ್ ಇದು. ಬಹಳ ಸಣ್ಣ ಚಾಪ್ಟರ್ ಆಗಿದೆ. 5 ಮಾಸದ ಕ್ವೆಶ್ಚನ್ಸ್ ಗಳು ಬರ್ತಾ ಇರುವಂತದ್ದು. ಎರಡು ಕಾನ್ಸೆಪ್ಟ್ ಗಳಿದೆ. ಒಂದು ಏರಿಯಾ ಆಫ್ ದ ಸರ್ಕಲ್ ಮತ್ತೆ ಒಂದು ಏರಿಯಾ ಆಫ್ ದ ಎಲಿಪ್ಸ್. ಅದಾದ್ಮೇಲೆ ಎಕ್ಸರ್ಸೈಸ್ ಅಲ್ಲಿ ಒಂದು 2 ಎಕ್ಸಾಂಪಲ್ಸ್ ಗಳಿದಾವೆ. ಸ್ವಲ್ಪ ಮಿಸ್ಲೇನಿಯಸ್ ಕ್ವೆಶ್ಚನ್ಸ್ ಗಳನ್ನು ಮಾಡಬೇಕಾಗಿದೆ ಈ ಒಂದು ಚಾಪ್ಟರ್ ಮೇಲೆ. ಓಕೆ, ಸೊ ಅದೆಲ್ಲನೂ ಈ ಒಂದು ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ಡೆಫಿನೆಟ್ ಆಗಿ ನೀವು 5 ಮಾರ್ಕ್ಸ್ನ ತಗೊಳ್ಬಹುದು ಸ್ಟೂಡೆಂಟ್ಸ್. ಓಕೆ, ಸೊ ನೋಡಿ ಮೊದಲಿಗೆ ನಾವು ಸೊ ಫಸ್ಟ್ ಏನಿದೆ, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ದ ಇಕ್ವೇಶನ್ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಮೊದಲಿಗೆ ಏರಿಯಾ ಆಫ್ ದ ಸರ್ಕಲ್ ಆನ್ಸರ್ ಏನಿದೆ πr² ಅಂತ, ಕರೆಕ್ಟಾ? ಸೊ ನಾವು ಇಂಟಿಗ್ರೇಷನ್ ಯೂಸ್ ಮಾಡಿದ ಮೇಲೆ ಆ ಆನ್ಸರ್ ಬರುತ್ತಾ ಅಂತ ಚೆಕ್ ಮಾಡೋಣ. ಓಕೆ, ಎಸ್. ಸೊ ಇವಾಗ ಫಸ್ಟ್ಗೆ ಏನು ಮಾಡ್ಕೋಬೇಕು, ನಾವು ಇಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡ್ಕೋಬೇಕಲ್ವಾ? ಸೊ ಫಸ್ಟ್ಗೆ ನಾನು ಇಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಅದಾದಮೇಲೆ ಇಲ್ಲಿಂದ ನಾನು ಇಲ್ಲಿಗೆ ಒಂದು ಇದೇನಾಗಿರುತ್ತೆ ಸ್ಟೂಡೆಂಟ್ಸ್, ಎಕ್ಸ್ ಆಕ್ಸಸ್ಸು, ಕರೆಕ್ಟಾ? ಎಸ್, ಇದನ್ನು ನಾನು ಎಕ್ಸ್ ಆಕ್ಸಸ್ ಅಂತ ತಗೊತಾ ಇದ್ದೀನಿ. ಹಾಗೇನಿಲ್ಲಿ ವೈ ಆಕ್ಸಸ್ ಒಂದು ಡ್ರಾ ಮಾಡ್ಕೊಳ್ತಾ. ಎಸ್, ಇದು ವೈ ಆಕ್ಸಸ್ ಅಂತ ಕನ್ಸಿಡರ್ ಮಾಡೋಣ. ಎಸ್, ಓಕೆ. ಸೊ ಇಲ್ಲಿ ಬರ್ಕೊಂಡ್ಬಿಡೋಣ. ಫಸ್ಟ್ ಒನ್ನು ಇದೇನಾಗಿದೆ, ವೈ ಆಕ್ಸಸ್ ಆಗಿದೆ, ಇದು ಎಕ್ಸ್ ಆಕ್ಸಸ್ ಆಗಿದೆ. ಓಕೆನಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂದರೆ, ನಾನಿಲ್ಲಿ ತಗೊಂಡಿರುವಂಥ ಈ ಒಂದು ಸರ್ಕಲ್ದು ಸೆಂಟರ್ ಏನಾಗಿದೆ, ಈ ಒಂದು ಎಕ್ಸ್ ಆಕ್ಸಸ್ ಅಲ್ಲಿ ಒರಿಜಿನಲ್ಲಿ ಬಂದಿದೆ, ಕರೆಕ್ಟಾ? ನೀವು ಎಕ್ಸ್ ಆಕ್ಸಸ್ ಕೋಆರ್ಡಿನೇಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಸರ್ಕಲ್ ಸೆಂಟರ್ ನಾವು ಈ ಒರಿಜಿನಲ್ ಅಲ್ಲೇ ಯಾಕೆ ತಗೋಬೇಕು ಅಂತಂದ್ರೆ, ಇಕ್ವೇಶನ್ ಕೊಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ಸ್, x² + y² = a². ಈ ತರ ಇತ್ತಂದ್ರೆ ಆಬ್ವಿಯಸ್ಲಿ ಈ ಸರ್ಕಲ್ ಸೆಂಟರ್ ಎಲ್ಲಿ ಇರುತ್ತಪ್ಪ ಅಂದ್ರೆ ಒರಿಜಿನಲ್ಲಿ ಇರುತ್ತೆ, ಒರಿಜಿನ್ ಪಾಯಿಂಟ್ ಅಲ್ಲಿ ಇರುತ್ತೆ. ಅದೇನಾದ್ರೂ x - 1² ಈ ತರ ಇದ್ರೆ ಅಗೇನ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಬರುತ್ತೆ. y - 1 ಇದ್ರೆ ಅಗೇನ್ ಒರಿಜಿನಲ್ಲಿ ಅವಾಗ ಬರಲ್ಲ. ಓಕೆ, ಸೊ ಈ ಒರಿಜಿನ್ ಪಾಯಿಂಟ್ ಅಲ್ಲಿ 0,0 ಇರುತ್ತೆ, ಅವಾಗ ಬರುತ್ತೆ. ಸೊ ಇವಾಗ ನಾವು ಈ 4 ಏರಿಯಾನ ಫೈಂಡ್ ಮಾಡಬೇಕು. ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಈ ಪೂರಾ ಸರ್ಕಲ್ದು ಏರಿಯಾನ ಫೈಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ಈ ಒಂದು ಪಾರ್ಟ್ನ, ಈ 4 ಪಾರ್ಟ್ಸ್ ಈಕ್ವಲ್ ಕಾಣಿಸ್ತಾ ಇದೆ ಅಲ್ವಾ? ಸೊ ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಫಸ್ಟ್, ಇದು ಸೆಕೆಂಡ್, ಥರ್ಡ್, ಫೋರ್ತ್. ಸೊ 4 ಏರಿಯಾನ ಫೈಂಡ್ ಮಾಡಬೇಕು. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಜಸ್ಟ್ ಒಂದು ಏರಿಯಾನ ನಾನು ಇಲ್ಲಿ ಫೈಂಡ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ನೀವು ಕೂಡ ಈ ಥರ ಒಂದು ಸರ್ಕಲ್ನ ಡ್ರಾ ಮಾಡಿಕೊಂಡು ಆ ಸರ್ಕಲ್ ಸೆಂಟರಲ್ಲಿ ಒರಿಜಿನಲ್ಲಿ ಇರುತ್ತೆ 0,0. ಆಗ ಈ ಒಂದು ಪಾರ್ಟ್ನ ಮಾತ್ರ ಶೇಡ್ ಮಾಡಿ. ಯಾಕೆ ಒಂದೇ ಪಾರ್ಟ್ನ ಶೇಡ್ ಮಾಡಬೇಕಂದ್ರೆ, ಸೊ ಈ 4 ಪಾರ್ಟ್ಸ್ಗಳು ಈಕ್ವಲ್ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಈಕ್ವಲ್ ಪಾರ್ಟ್ಸ್ ಇದೆ. ಒಂದು ಪಾರ್ಟ್ನ ಮಾಡಿಬಿಟ್ಟು ಇಂಟು 4 ಮಾಡ್ಬೋದಲ್ವಾ? ಆಗ ನಮಗೆ ಈ ಪೂರ ಸರ್ಕಲ್ ಏರಿಯಾ ಸಿಕ್ಕಾಗೆ ಆಗುತ್ತಲ್ವಾ? ಎಸ್, ನಾನು ಅದ್ರ ಸಲುವಾಗಿ ಇಲ್ಲಿ ಒಂದು ಪಾರ್ಟ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಂಟು 4ನ ಮಲ್ಟಿಪ್ಲೈ ಮಾಡ್ತೀನಿ. ಅಂತಂದರೆ ಇದಕ್ಕೊಂದು ಹೆಸರು ಕೊಟ್ಬಿಡೋಣ, ಇಲ್ಲಿ OAB ಅಂತ ಹೇಳಿ, ಇಲ್ಲಿ CD ಅಂತ ಕೊಟ್ಬಿಡೋಣ. ಸೊ ಇವಾಗ ನಮಗೆ ಇದು ಪೂರಾ ಸರ್ಕಲ್ದು ಏರಿಯಾ ಬೇಕು, ಜಸ್ಟ್ ನಾ ಈ ಒಂದು ಏರಿಯಾನ ಮಾಡ್ತಾ ಇದ್ದೀನಿ. ಓಕೆ, ಸೊ ಅಂದರೆ ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಂತ ಬರ್ಕೊಳ್ಳೋಣ, ರಿಕ್ವೈರ್ಡ್ ಏರಿಯಾ ಏನಿದೆ, ಪೂರಾ ಸರ್ಕಲ್ದು ಏರಿಯಾ ಇದೆ. ಇದನ್ನು ಮಾಡಬೇಕಂದ್ರೆ ನಾನು ಇಲ್ಲಿ 4 ಇಂಟು ಏರಿಯಾ ಆಫ್ ಯಾವುದು ಏರಿಯಾ, OABO ಈ ಒಂದು ಏರಿಯಾನ ನಾನು ಸಿಂಪ್ಲಿಫೈ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಇಂಟು 4ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಲ್ಲ ಸ್ಟೂಡೆಂಟ್? ಓಕೆ, ಸೊ ನೋಡಿ ಕರ್ವ್ ಇಲ್ಲಿದೆ. ಸೊ ಈ ಕರ್ವ್ ಇಕ್ವೇಶನ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಅಲ್ಲಿ ಏನಿದೆ ಕರ್ವ್ ಇಕ್ವೇಶನ್ ಬರ್ಕೊಂಡ್ಬಿಡೋಣ, x² + y² = a² ಅಂತ. ಸೊ ಇದಕ್ಕೆ ನಾವು dx ತಗೋಬೇಕಾ dy ತಗೋಬೇಕಾ? ಟುವರ್ಡ್ಸ್ y ಆಕ್ಸಿಸ್ ತಗೊಳ್ಬೋದು, ಟುವರ್ಡ್ಸ್ x ಆಕ್ಸಿಸ್ ತಗೋಬೋದು. ನೀವು ಯಾವ್ದು ಬೇಕಾ ತಗೊಳ್ಳಿ, ಆನ್ಸರ್ ಬಂದೇ ಬರುತ್ತೆ. ಓಕೆ, ಸೊ ನಾನಿವಾಗ ಬೆಟರ್ ಈಸಿ ಆಗತ್ತೆ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಟುವರ್ಡ್ಸ್ dx ತಗೊತಾ ಇದ್ದೀನಿ. ಸೊ dx ಅಂದರೆ ಮೊದಲಿಗೆ ಇಲ್ಲಿ ಫಾರ್ಮುಲಾ ಏನೇನಾಗುತ್ತೆ ನೋಡಿ, ಇದು 4 ಆಸ್ ಇಟ್ ಬರೀತೀರ, ಇಂಟಿಗ್ರೇಷನ್ನು ಅಗೇನ್ ಇಲ್ಲಿ ಇದು ಮೊದಲು ಫಾರ್ಮುಲಾ ಬರೀತೀನಿ ನಾನು, a to b f(x) dx. ಅಂದರೆ ಇವಾಗ f(x) ಅಂದರೆ yದ ಆನ್ಸರ್ ಬೇಕಾಗುತ್ತೆ. ಅಗೇನ್ a to b ಲಿಮಿಟ್ಸ್ ಒಂದು ಗೊತ್ತಾಗಬೇಕು. ಓಕೆ, ಲಿಮಿಟ್ಸ್ ಗೊತ್ತಾಗಬೇಕಂದ್ರೆ ಮೊದಲು ಇದ್ರದ್ದು ರೇಡಿಯಸ್ ಏನಿದೆ, OA ಏನಿದೆ ಅಂತ ಗೊತ್ತು ಮಾಡ್ಕೋಬೇಕು. ಭಾಳ ಸಿಂಪಲ್ ಸ್ಟೂಡೆಂಟ್ಸ್. OA ಗೊತ್ತಾಗಬೇಕು ಅಂದರೆ ಸರ್ಕಲ್ದು ಈಗೇನು ಇಕ್ವೇಶನ್ ಕೊಟ್ಟಿರ್ತಾರಲ್ಲ, ಇಲ್ಲಿದೆ ನೋಡಿ,
ಈ ರೈಟ್ ಸೈಡಲ್ಲಿ ಕಾನ್ಸ್ಟೆಂಟ್ ಇರುತ್ತೆ, ಅದಕ್ಕೆ ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡ್ಕೋಬೇಕು. ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ ತಕ್ಷಣ ನಮಗೆ ಆನ್ಸರ್ ಏನು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಆನ್ಸರ್ ಬರುತ್ತೆ ಎ. ಅಂದರೆ ಈ ಡಿಸ್ಟೆನ್ಸ್ ಆಗಿದೆ, ಓ ಎ ಡಿಸ್ಟೆನ್ಸ್ ಆಗಿದೆ ಎ, ಅಂದರೆ ಈ ಸರ್ಕಲ್ದ ರೇಡಿಯಸ್ ಆಗಿದೆ ಎ. ಇದು ಎ ಆದರೆ ಇದನ್ನು ಎ ಆಗುತ್ತೆ, ಒ ಬಿ ಓ ಸಿನೂ ಎ ಆಗುತ್ತೆ, ಓ ಡಿನೂ ಎ ಆಗುತ್ತೆ. ಓಕೆ, ಸೊ ನಾನು ಪಾಯಿಂಟ್ನ ಬರಿತಾ ಹೋದರೆ ಎದು ಪಾಯಿಂಟ್ ಬರೆದ್ರೆ ಏನಾಗುತ್ತೆ, ಎ ಕಾಮಾ 0 ಅಂತ ಬರಿಬೋದಲ್ವಾ. ಯಾಕೆ ಅಂದರೆ ಇದು ಆಗಿದೆ, ಡಿಸ್ಟೆನ್ಸು ಎ ಇದೆ, ಸೊ ವೈ ಆಕ್ಸಿಸ್ 0 ಇರುತ್ತೆ, ಸೊ ಎ ಪಾಯಿಂಟ್ ಸಿಕ್ತು ನಮಗೆ ಎ ಕಾಮಾ 0. ಓಕೆ, ಸೊ ಈ ಥರ ಬರೆದ್ಮೇಲೆ ಇವಾಗ ನಾವು ಲಿಮಿಟ್ಸ್ನ ಡಿಸೈಡ್ ಮಾಡಬೇಕು. ಸೊ ಅದು ಬಹಳ ಇಂಪಾರ್ಟೆಂಟ್ ಇದೆ. 4 ಇಂಟು ಇಂಟಿಗ್ರೇಷನ್ ಆಫ್, ಓಕೆ, ಲಿಮಿಟ್ಸ್ ಏನಾಗುತ್ತೆ ಇವಾಗ, ಈ ಒಂದು ಟುವರ್ಡ್ಸ್ ಟು ಡಿ ಎಕ್ಸ್ ತಗೊಂಡಾಗ ಈ ಏರಿಯಾದಲ್ಲಿ ಎಕ್ಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ನ ತಗೋಬೇಕು. ಇವಾಗ ನೋಡಿ ಎಕ್ಸ್ ಇಲ್ಲಿ ಎಷ್ಟಿದೆ, ಲೋವೆಸ್ಟ್ ವ್ಯಾಲ್ಯೂ ಮತ್ತು ಹೈಯೆಸ್ಟ್ ವ್ಯಾಲ್ಯೂ. ಲೋವೆಸ್ಟ್ ವ್ಯಾಲ್ಯೂ ಎಷ್ಟಿದೆ, 0 ಇದೆ, ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ, ಎ ಇದೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಇಲ್ಲಿ ನಾವು ಬರೀಬೇಕು ಲೋವರ್ ಲಿಮಿಟ್ 0 ಇದೆ, ಹೈಯೆಸ್ಟ್ ಲಿಮಿಟ್ ಎ ಇದೆ. ಇವಾಗ ನೋಡಿ ಅಬ್ಸರ್ವ್ ಮಾಡಿ, ನಿಮ್ಮ ಇಕ್ವೇಷನ್ ಸಪೋಸ್ ಸರ್ಕಲ್ ಇಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಆಗ ಈ ಒಂದು ರೇಡಿಯಸ್ನ ನೋಡ್ಬೇಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿ ಅಂತ ಹೇಳಿದೆ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, ಇದು 2,0 ಆಗಿಬಿಡುತ್ತೆ. ಆಗ ನಾವು ಲಿಮಿಟ್ ತಗೋಬೇಕು 0 to 2 ಆಗಿಬಿಟ್ಟಿರುತ್ತೆ. ಇಷ್ಟೇ ಒಂದು ಎಕ್ಸಾಂಪಲ್ ಇದೆ ಎಕ್ಸಸೈಸ್ ಅಲ್ಲಿ. ಆಗ ನೀವು ಇದನ್ನ ಈ ತರ ಸಾಲ್ವ್ ಮಾಡಬೇಕು. ಇವಾಗ ಜನರಲಿ ಕೊಟ್ಟಿದ್ದಾರೆ, ಸೊ ನಾನು ಇವಾಗ ಎ ತಗೊಂಡಿದ್ದೀನಿ. ಇವಾಗ ಇನ್ನು ಮೇನ್ ಇಂಪಾರ್ಟೆಂಟ್ ಎಫ್ ಆಫ್ ಎಕ್ಸ್ ಬರೆಯೋದು. ಎಫ್ ಆಫ್ ಎಕ್ಸ್ ನ ಯಾವ ತರ ಬರೀಬೇಕು ಅದನ್ನ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಸೊ ಎಫ್ ಆಫ್ ಎಕ್ಸ್ ಬರೀಬೇಕಂತಂದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಇಕ್ವೇಷನ್ ಸ್ಟೂಡೆಂಟ್ಸ್. ಏನಿದೆ ಇಕ್ವೇಷನ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ನಮಗಿಲ್ಲಿ ಎಫ್ ಆಫ್ ಎಕ್ಸ್ ಅಂದ್ರೆ ವೈ ಇಸ್ ಈಕ್ವಲ್ಸ್ ಟು ಬೇಕಲ್ವಾ. ಸೊ ವೈ ಇಸ್ ಈಕ್ವಲ್ಸ್ ಟು ಫಿಲ್ ಅಪ್ ಮಾಡಬೇಕಂದ್ರೆ ವೈ ಇಸ್ ಈಕ್ವಲ್ಸ್ ಟು ಸಪರೇಟ್ ಆಗಿ ಬರೀಬೇಕು. ಇಲ್ಲಿ ಏನಾಗುತ್ತೆ, ವೈ ಸ್ಕ್ವೇರ್ ಬರೀತಾರೆ, ಎಕ್ಸ್ ಸ್ಕ್ವೇರ್ನ ಈ ಕಡೆ ಹಾಕಿದ್ರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಎರಡು ಕಡೆ ನಾನು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಇಲ್ಲಿ ವೈ ಬರುತ್ತೆ, ಅಂದರೆ ಇಲ್ಲಿ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನಮ್ಗೆ ಸಿಗ್ತಾ ವೈ ಇಸ್ ಈಕ್ವಲ್ಸ್ ಟು, ಈ ವೈ ಇಸ್ ಈಕ್ವಲ್ಸ್ ಟು ಈ ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ ಬರಿತಾ ಇದ್ದೀನಿ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್? ಎಸ್. ಸೊ ಇವಾಗ ನಾವು ಮೇನ್ ಇಂಟಿಗ್ರೇಷನ್ಗೆ ಬರೋಣ. ಇವಾಗ ಇಂಟಿಗ್ರೇಷನಲ್ಲಿ ಈ ಒಂದು ಚಾಪ್ಟರ್ಲಿ ಯೂಸ್ ಆಗುವಂಥದ್ದು ಇದು ಒಂದೇ ಒಂದು ಫಾರ್ಮುಲಾ ಸ್ಟೂಡೆಂಟ್, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಏನಾಗುತ್ತೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ದು ಫಾರ್ಮುಲಾ ಅಂತಂದರೆ, ಸೊ ನಿಮಗೆ ಆಲ್ರೆಡಿ ಹಿಂದಿನ ಇಂಟಿಗ್ರೇಷನ್ ಚಾಪ್ಟರ್ಲಿ ಹೇಳಿದ್ದೆ. ಸೊ ಏನಿದೆಯಪ್ಪ ಅಂತಂದರೆ ಇದು ರಿಸಲ್ಟು ಎಕ್ಸ್ ಬೈ 2 ರೂಟ್ ಆಫ್, ಇಲ್ಲಿ ಮತ್ತೆ ಕ್ವಶನ್, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಇದೆ. ಸೊ ಎ ಬರೀತೀರಾ. ಸೊ ಇದಾಗಿದೆ. ಅಟ್ಲೀಸ್ಟ್ ಈ ಒಂದು ಫಾರ್ಮುಲಾ ನಿಮಗೆ ಗೊತ್ತಿರಲೇಬೇಕು, ಯಾಕಂದರೆ ಪ್ರತಿಯೊಂದು ಎಕ್ಸಾಂಪಲಲ್ಲಿ ಇದೇ ಒಂದೇ ಫಾರ್ಮುಲಾ ಯೂಸ್ ಆಗುತ್ತಾ ಇರುವಂಥ ಸ್ಟೂಡೆಂಟ್ಸ್. ಏನಿದೆ ಫಾರ್ಮುಲಾ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ದು ಎಕ್ಸ್ ಬೈ 2, ಇಲ್ಲಿ ಕ್ವಶನ್ನೇ ರಿಪ್ಲೇಸ್ ಮಾಡಿ ಕಟ್ ಪೇಸ್ಟ್ ಮಾಡಿ, ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಎಕ್ಸ್ ಬೈ ಇಷ್ಟೇ ಇರುವಂಥದ್ದು. ಇವಾಗ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ನ ಅಪ್ಲೈ ಮಾಡಿಬಿಟ್ರೆ ಮುಗಿದು ನೋಡಿ. ಏನೇನಾಗುತ್ತೆ ನೋಡ್ತಾ ಹೋಗಿ. 4 ಇಂಟು ಬ್ರ್ಯಾಕೆಟ್ ಫಸ್ಟು ಎನ ಅಪ್ಲೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಇದು ಎಕ್ಸ್ ಬೈ 2 ಆ್ಯಸ್ ಇಟ್ ಈಸು. ಇಲ್ಲಿ ಎ ಅಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಏನಾಗಿಬಿಡುತ್ತೆ ಸ್ಟೂಡೆಂಟ್ಸ್, 0 ಆಗಿಬಿಡುತ್ತಾ. ಸೊ ಇದಾಯಿತು ಆನ್ಸರ್ 0. ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಭಾಳ ಸಿಂಪಲ್ ಆಗಿ ಮಾಡ್ಬೋದು ಸ್ಟೂಡೆಂಟ್ಸ್. ಯಾಕೆ 0 ಆಯ್ತು ಅಂದರೆ ಇದು ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ರೂಟ್ ಒಳಗೇನೆ 0 ಆಗಿಬಿಡ್ತು. ಸೊ ಆನ್ಸರ್ 0 ಆಗುತ್ತೆ. ಪ್ಲಸ್ ಇಲ್ಲಿ ಎ ಸ್ಕ್ವೇರ್ ಬೈ 2ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಅಗೇನ್ ಇಲ್ಲಿ ಸೈನ್ ಇನ್ವರ್ಸ್ ಆಫ್, ಇಲ್ಲಿ ಎ ಫಿಲಪ್ ಮಾಡಿದ್ರೆ ಅಂದರೆ ಎ ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ, 1 ಬರುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಇನ್ನು ಲೋವರ್ ಲಿಮಿಟ್ ಅಂದರೆ ಮೈನಸ್ ಅಪ್ಲೈ ಮಾಡ್ತೀರಾ. ಇಲ್ಲಿ 0 ಅಪ್ಲೈ ಮಾಡ್ಕೋಬೇಕು. ಇವಾಗ 0 ಬೈ 2, 0 ಬೈ ಎನಿಥಿಂಗ್ ಅಂದರೆ 0ನೇ ಆನ್ಸರ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ಲಸ್ ಮೈನಸ್ ಮೈನಸ್ಸು, ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರಿ ಅಂದ್ಕೊಳ್ಳಿ. ಸೈನ್ ಇನ್ವರ್ಸ್ ಆಫ್ 0 ಬೈ ಎ ಅಂದರೆ 0, ಸೈನ್ ಇನ್ವರ್ಸ್ ಆಫ್ 0 ಅಂದರೆ 0ನೇ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಇದು ಕಂಪ್ಲೀಟ್ ಆನ್ಸರ್ ಆಗುತ್ತೆ 0. ಓಕೆ. ಸೊ ಇನ್ನು ಉಳಿದಿರೋದು ಇದು ಮಧ್ಯದಲ್ಲಿರುವಂಥ, ಇದು 0 ಇಂಟು ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಸೊ ಇದು ಬಿಟ್ಬಿಡಿ. ಸೊ ಇಲ್ಲಿ ಏನು ಉಳಿದಿರೋದು ಎ ಸ್ಕ್ವೇರ್ ಡಿವೈಡ್ ಬೈ 2 ಸೈನ್ ಇನ್ವರ್ಸ್ ಆಫ್ 1. ಸೈನ್ದು ಯಾವುದು ವ್ಯಾಲ್ಯೂ 1 ಬರುತ್ತೆ, 90 ಡಿಗ್ರಿದ ಆನ್ಸರ್ 1 ಬರುತ್ತೆ. ಅಂದರೆ ಇದಾಗುತ್ತೆ ಪೈ ಬೈ 2 ಆನ್ಸರ್. ಕರೆಕ್ಟ್ ಅಲ್ವಾ? ಎಸ್, ಇದಾಗಿದೆ ಪೈ ಬೈ 2. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ. 2 ಇಂಟು 2 ಎಷ್ಟಾಗುತ್ತೆ, ಇದು ಅಂದರೆ 2 1 2 2 ಅಗೇನ್ 2 1 2 1 ಕ್ಯಾನ್ಸಲ್ ಆಯ್ತಾ. ಸೊ ಫೈನಲ್ ಆಗಿ ನಮಗೆ ಆನ್ಸರ್ ಬಂದಿರೋದು ಪೈ ಎ ಸ್ಕ್ವೇರ್. ಎ ಅಂತಂದರೆ ನಿಮ್ಗೆ ಆಲ್ರೆಡಿ ಹೇಳಿದೆ ಇದು ಏನಾಗಿದೆ, ರೇಡಿಯಸ್ ಆಗಿದೆ ಅಂತ ಹೇಳಿ. ಕರೆಕ್ಟ್ ಅಲ್ವಾ? ಇದು ಎ ಆಗಿದೆ. ನಮ್ಮದು ಸರ್ಕಲ್ದು ಏರಿಯಾ ಏನಿದೆ ಅಂತ ಹೇಳಿ ನಮ್ಗೆ ಆಲ್ರೆಡಿ ಗೊತ್ತಿರೋದು ಪೈ ಆರ್ ಸ್ಕ್ವೇರ್. ಆರ್ ಅಂದರೆ ಏನಿದೆ, ಇಲ್ಲಿ ಎ ಇದೆ, ಅಂದರೆ ಪೈ ಎ ಸ್ಕ್ವೇರ್ ಬಂತಲ್ವಾ. ನೋಡಿ, ನಾವು ಇಂಟಿಗ್ರೇಷನ್ನ ಹೆಲ್ಪ್ ತೊಗೊಂಡು ಏರಿಯಾ ಆಫ್ ದ ಸರ್ಕಲ್ನ ಫೈಂಡ್ ಮಾಡಿದ್ವಿ. ಓಕೆ, ಈ ಥರ ಒಂದು ಸಿಚುವೇಷನಲ್ಲಿ ಇಂಟಿಗ್ರೇಷನ್ ಅಪ್ಲೈ ಆಗ್ತಾ ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಈಸಿ ಇದೆ. ಸೊ ಫಿಕ್ಸ್ ಇದು ಬರುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಸ್ಟೂಡೆಂಟ್ಸ್. ಸ್ವಲ್ಪ ಪ್ರತಿಯೊಬ್ಬರು ಇದೇ ಥರನಾಗಿ ಪ್ರಾಕ್ಟೀಸ್ ಮಾಡಿ, ಡಯಾಗ್ರಾಮ್ ಕಂಪಲ್ಸರಿ ಹಾಕಬೇಕಾಗತ್ತೆ, ಪಾಯಿಂಟ್ಸ್ನ ಕಂಪೇರ್ ಮಾಡಬೇಕು, ಶೇಡ್ ಏರಿಯಾ ಮಾಡಬೇಕು. ಆಗ ಲಾಸ್ಟ್ ಆನ್ಸರ್ ಬರೆದ್ರೆ ಕರೆಕ್ಟಾಗಿ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್. ಇದು ಎಲಿಪ್ಸ್ ಇಕ್ವೇಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಾವು ಎಲಿಪ್ಸ್ದು ಏರಿಯಾನ ಫೈಂಡ್ ಮಾಡಬೇಕು. ಸೊ ಅಂದರೆ ಮೊದಲಿಗೆ ಅಗೇನ್ ಇಲ್ಲಿ ಒಂದು ಎಲಿಪ್ಸ್ ಡಯಾಗ್ರಾಮ್ನ ಡ್ರಾ ಮಾಡ್ಕೊಳ್ಳೋಣ ರಫ್ಲಿ. ಓಕೆ, ಈ ಥರನಾಗಿ ಒಂದು ಎಲಿಪ್ಸನ್ನು ರಫ್ ಆಗಿ ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿ ಕೂಡ ಎಕ್ಸ್ ಆಕ್ಸಸ್ಸು ವೈ ಆಕ್ಸಸ್ ಇರುತ್ತೆ. ಸೊ ಇಲ್ಲಿನೂ ಅಬ್ಸರ್ವ್ ಮಾಡ್ಬೋದು ನೀವು 1 2 3 4 ಈಕ್ವಲ್ ಪಾರ್ಟ್ಸ್ಗಳೇ ಆಗ್ತಾ ಇದೆ.
ಅಂತಂದರೆ ನಾವು ಇಲ್ಲಿನೂ ಏನು ಮಾಡಬೇಕಾಗಿರುವಂಥದ್ದು ಒಂದು ಪಾರ್ಟ್ನ ನಾವು ಇಲ್ಲಿ ಫೈಂಡ್ ಮಾಡ್ಕೊಂಡ್ಬಿಟ್ರೆ ಸಾಕು, ಉಳಿದಿರುವಂಥದ್ದು ಇಂಟು 4 ಮಾಡ್ಬೋದಲ್ವಾ. ಎಸ್ ಸ್ಟೂಡೆಂಟ್ಸ್, ಸೊ ಹಾಗೆ ನಾನು ಇಲ್ಲಿನೂ ಅದೇ ಥರನಾಗಿ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪಾರ್ಟ್ನ ಸಾಲ್ವ್ ಮಾಡಿಬಿಟ್ಟು ಉಳಿದಿದ್ದನ್ನ ಇಂಟು 4ನ ಮಾಡ್ತಾ ಇದ್ದೀನಿ. ಅಂತಂದರೆ ಏನಾಗುತ್ತೆ ನೋಡಿ ಇಲ್ಲಿನೂ. ಓಕೆ, ಸೊ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ಸ್ ಟು, ಇಲ್ಲಿನೂ ನೀವು ಹೆಸರು ಕೊಡ್ತೀರಾ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ ಅಂತ ಅಂದ್ಕೊಳ್ಳಿ. ಸೊ ರಿಕ್ವೈರ್ಡ್ ಏರಿಯಾ ಅಂತಂದರೆ ಇಲ್ಲಿನೂ 4 ಇಂಟು ಏರಿಯಾ ಆಫ್ ಯಾವುದು ಓ ಎ ಬಿ ಓ ಸ್ಟೂಡೆಂಟ್ಸ್. ಓಕೆ, ಸೊ ಅಗೇನ್ 4 ಇಂಟು ಇಂಟಿಗ್ರೇಷನ್ ಆಫ್, ಸೊ ಇಲ್ಲಿನೂ ನಾನು ಇಲ್ಲಿ ಫಾರ್ಮುಲಾ ಎ ಟು ಬಿ ಎಫ್ ಆಫ್ ಎಕ್ಸ್ ಅಂದರೆ ವಾಯ ಡಿ ಎಕ್ಸ್ ಅಂತ ಬರೀತೀನಿ. ಸೊ ಇಲ್ಲಿ ಏನು ಬರ್ಕೋಬೇಕು ಅಂದಂಗೆ ಆಯ್ತು ಇವಾಗ, ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್. ಸೊ ಇದ್ರದ್ದು ಎ ಪಾಯಿಂಟ್ ಏನಾಗುತ್ತೆ, ಭಾಳ ಸಿಂಪಲ್ ಸ್ಟೂಡೆಂಟ್ಸ್. ಈ ಸರ್ಕಲ್ದು ಇಕ್ವೇಷನ್ ಏನಿದೆ, ಸಾರಿ ಈ ಎಲಿಪ್ಸ್ದು ಇಕ್ವೇಷನ್ ಏನಿದೆ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಂತಿದೆ. ಈ ಎಕ್ಸ್ ಸ್ಕ್ವೇರ್ ಕೆಳಗಡೆ ಏನಿರುತ್ತಲ್ಲ ಅದಕ್ಕೆ ನಾವು ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡ್ಕೋಬೇಕು, ಆಗ ನಮಗೆ ಸಿಗುತ್ತೆ ಎ. ಅಂದರೆ ಈ ಪಾಯಿಂಟ್ಸ್ ನಮಗೆ ಸಿಕ್ತು a, 0. ಬಿ ಪಾಯಿಂಟ್ ನಿಮಗೆ ಏನಾದರೂ ಬೇಕಾಗಿದ್ದರೆ ಅಗೇನ್ ಬಿಗೆ ವೈ ಕೆಳಗಡೆ ಏನಿರುತ್ತಲ್ಲ ಅದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಇದರಲ್ಲಿ 2 ಕ್ವಶನ್ಸ್ಗಳು ಬರುತ್ತೆ ಸ್ಟೂಡೆಂಟ್ಸು. ಒಂದು ಸತಿ ಎ ದೊಡ್ಡದಿರೋದು, ಒಂದು ಸತಿ ಬಿ ದೊಡ್ಡದಿರೋದು. ಅದು ಯಾವ ಥರ ಅಂತಂದರೆ, ಸೊ ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ಸ್ನ ತಗೋತೀನಿ, ನಿಮ್ಮ ಎಕ್ಸಸೈಸಲ್ಲಿ ಇದೆ. ಸೊ ಈ ಒಂದು ಕ್ವಶನಲ್ಲಿ ನೋಡಿ, ಫಸ್ಟ್ ಕ್ವಶನ್ ಅವ್ರು ಕೊಟ್ಟಿದ್ದಾರೆ 16 ಅಂತ ಇದೆ, ಇಲ್ಲಿ 9 ಅಂತ ಇದೆ. ಅಂತಂದರೆ ಇಲ್ಲಿ ಎ ವ್ಯಾಲ್ಯೂ ಏನಾಗುತ್ತೆ, ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿ ಅಂತ ಹೇಳಿದೆ. 16ಗೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಇಲ್ಲಿ ಬರುತ್ತೆ ನಿಮಗೆ 4, ಅಂದರೆ ಎ ವ್ಯಾಲ್ಯೂ ಸಿಕ್ತು ನಿಮಗೆ 4. ಇಲ್ಲಿ ಬಿಗೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ 3, ಅಂತಂದರೆ ಎ ದೊಡ್ಡದಾಗಿದೆ. ಅಂದರೆ ಆಬ್ವಿಯಸ್ಲಿ ಇದು ಡಯಾಗ್ರಾಮ್ ಹಿಂದಿನ ಥರ ಹೇಳಿದ್ನಲ್ಲ ಇದೇ ಥರನಾಗೆ ಡ್ರಾ ಮಾಡ್ಕೋಬೇಕು. ಬಟ್ ಇನ್ನೊಂದು ಕ್ವಶನ್ ಇದೆ ನೋಡಿ, 2 ಇದೆ ಎಕ್ಸಸೈಸಲ್ಲಿ. ಇಲ್ಲಿ ಒಂದು 4 ಇದೆ ನೋಡಿ, ಇದಕ್ಕೆ ನಾವು ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಡ್ರೆ ಸ್ಕ್ವೇರ್ ರೂಟ್ ಆಫ್ 4 ಆಗುತ್ತೆ 2, ಅಂದರೆ ಎ ಆನ್ಸರ್ ಸಿಕ್ತು ನಮಗೆ 2, ಬಿ ಆನ್ಸರ್ ಸಿಗುತ್ತೆ 3. ಅಂದರೆ ಇಲ್ಲಿ ಏನಾಗಿದೆ, ಬಿ ದೊಡ್ಡದಾಗಿದೆ. ಬಿ ದೊಡ್ಡದಾದರೆ ಡಯಾಗ್ರಾಮ್ ಏನಾಗಿಬಿಡುತ್ತೆ ಅಂದರೆ ಎಲಿಪ್ಸ್ದು ಈ ಥರನಾಗಿ ಡ್ರಾ ಮಾಡ್ಕೋಬೇಕು. ಯಾಕೆ ಈ ಥರ ಮಾಡ್ಕೋಬೇಕಂದ್ರೆ ಇಲ್ಲಿ ಬಿದು ಡಿಸ್ಟೆನ್ಸ್ ದೊಡ್ಡದಿದೆಯಲ್ವಾ. ಸೊ ಹಿಂದಿನ ಎಕ್ಸಾಂಪಲ್ ಎದು ಡಿಸ್ಟೆನ್ಸ್ ದೊಡ್ಡದಿತ್ತು, ಬಟ್ ಇಲ್ಲಿ ಬಿದು ದೊಡ್ಡದಿದೆ. ಅಂತಂದರೆ ಈ ಬಿ ಪಾಯಿಂಟ್ ಏನಾದರೂ ಬರೆದ್ರೆ ಎಷ್ಟಾಗುತ್ತೆ, 0,3 ಅಂತ ಬರೀತೀರಾ, ಇಲ್ಲಿ 2,0 ಆಗುತ್ತೆ. ಓಕೆ, ಅಂದರೆ ಇಲ್ಲಿ ನಾವು ಸೇಮ್ ಈ ಏರಿಯಾನ ನಾವು ಇಲ್ಲಿ ಫೈಂಡ್ ಮಾಡುವಂಥದ್ದಾಗಿರುತ್ತೆ. ಓಕೆ, ಸೊ ಇವೆರಡನ್ನ ನೀವು ಸಾಲ್ವ್ ಮಾಡ್ಬೋದು ಆಮೇಲೆ. ಓಕೆ, ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಸೊ ಇವಾಗ ಇದು ಜನರಲ್ ಆಗಿದೆ, ಸೊ ಹಾಗಾಗಿ ನಾನು ಇದನ್ನು ಇಲ್ಲೇ ಡ್ರಾ ಮಾಡಿದ್ದೀನಿ ಇದು. ಓಕೆ, ಸೊ ಇವಾಗ ಲೋವರ್ ಲಿಮಿಟ್ ಏನಾಗುತ್ತೆ, ಇಲ್ಲಿ 0 ಒರಿಜಿನಿಂದ ಸ್ಟಾರ್ಟ್ ಇದೆ, ಒಬ್ವಿಯಸ್ಲಿ ಒರಿಜಿನ್ ಇಂಟು ಎ ಇದೆ. ಸೊ 0 to a ಆಯಿತು. ಇಲ್ಲಿ ಇಂಪಾರ್ಟೆಂಟ್ ಆಗೋದು y ಇಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಕೊಟ್ಟಿರುವಂಥ ಇಕ್ವೇಷನ್ನ ನಾನು ಇನ್ನೊಂದು ಸತಿ ಬರ್ಕೊತಾ ಇದ್ದೀನಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಕ್ವೇಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಂತಿದೆ. ಫಸ್ಟ್ ಈ ಪೂರ ಪಾರ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೊತೀರಾ, ಏನಾಗುತ್ತೆ, ವೈ ಸ್ಕ್ವೇರ್ ಡಿವೈಡ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಸೊ ಇವಾಗ ಇಲ್ಲಿ ಎ ಸ್ಕ್ವೇರ್ನ ನಾನು ಎಲ್ ಸಿ ಎಮ್ ತೊಗೊಳ್ಬೋದಾ. ಓಕೆ, ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಅದಾದಮೇಲೆ ವೈ ಸ್ಕ್ವೇರ್ ಅಂತ ಬರೋದು, ಬಿ ಸ್ಕ್ವೇರ್ ಅಂತ ಈ ಕಡೆ ಶಿಫ್ಟ್ ಮಾಡ್ಕೊತೀನಿ. ಇಲ್ಲಿ ಆಲ್ರೆಡಿ ಎ ಸ್ಕ್ವೇರ್ ಇದೆ, ಸೊ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಆಗುತ್ತೆ. ಸಾರಿ, ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಆಯ್ತು. ಎ ಸ್ಕ್ವೇರ್ ಎಲ್ಲಿದೆ, ಇಲ್ಲಿದೆ. ಅಂದರೆ ನೀವು ಉಳಿದಿರೋದೇನು ಬ್ರಾಕೆಟಲ್ಲಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು. ಸೊ ಇವಾಗ ನಮ್ಗೆ ಜಸ್ಟ್ ಬಿ ಮಾತ್ರ ಬೇಕು. ಸೊ ಬಿ ಮಾತ್ರ ಬೇಕಂದ್ರೆ ಇದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೋಬೋದಾ, ಇಷ್ಟು ಪೂರ ಸ್ಕ್ವೇರ್ ರೂಟ್ ಅಪ್ಲೈ ಆಯಿತು. ಅಂದರೆ ಫೈನಲ್ ಆನ್ಸರ್ ಈ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇದೆ ಸ್ಟೂಡೆಂಟ್ಸ್. ಸೊ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದರೆ ಬಿ ಬೈ ಎ ಅಂತ ಬರೀಬೋದಾ. ಅಂದರೆ ರೂಟಲ್ಲಿ ಏನು ಉಳಿತು, ಮತ್ತೆ ಅದೇ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಇದನ್ನು ನಾವು y ಇಸ್ ಈಕ್ವಲ್ಸ್ ಟು ಬರೀಬೋದಲ್ವಾ. ಸೊ ಮೊದಲಿಗೆ ಕಾನ್ಸ್ಟೆಂಟ್ನ ನಾನು ಇಲ್ಲಿ ಬರಿತಾ ಇದ್ದೀನಿ, ಬಿ ಬೈ ಎ y ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದು ನಮಗೆ ಬಂದಿರುವಂಥ ಆನ್ಸರ್ ಆಗಿದೆ. ಓಕೆ, ಸೊ ಅಗೇನ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ, ಡಿ ಎಕ್ಸ್ ಮಾಡ್ತೀರಾ. ಸೊ ಇದು ಬಿ ಬೈ ಎ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ, ಸೊ ಹೊರಗಡೆ ತೊಗೊಂಬಂದ್ಬಿಡಿ, 4b ಬೈ ಎ. ಸೊ ಬಿ ಬೈ ಹೊರಗೆ ಬಂತು. ಅಗೇನ್ ಇಂಟಿಗ್ರೇಷನ್ ಹಿಂದೆ ನಾವು ಅಪ್ಲೈ ಮಾಡಿರುವಂಥ ಫಾರ್ಮುಲಾನೇ ಮತ್ತೆ ಅಪ್ಲೈ ಮಾಡೋದು. ಏನಿದೆ, ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ದು ಎಕ್ಸ್ ಬೈ 2. ಅಗೇನ್ ಇಲ್ಲಿ ಕ್ವಶನ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಅಗೇನ್ ಪ್ಲಸ್ ಎ ಸ್ಕ್ವೇರ್ ಬೈ 2. ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಇದು ಫಿಕ್ಸ್ ಒಂದೇ ಫಾರ್ಮುಲಾ ನಿಮಗೆ ಹೇಳಿದ್ದೆ ನಾನು, ಇದು ಒಂದೇ ಅಪ್ಲೈ ಆಗುವಂಥದ್ದು. ಇಲ್ಲಿ ಲಿಮಿಟ್ ಕೂಡ ಸೇಮ್ ಅದೇ ಇದೆ, 0 to a. ಓಕೆ, ಅಪ್ಲೈ ಮಾಡೋಣ. ಇಲ್ಲಿ 4b ಇದೆ ಇಲ್ಲಿ, ಓಕೆನಾ. ಸೊ 4b ಡಿವೈಡ್ ಬೈ ಎ. ಸೊ ಇಲ್ಲಿ ಇವಾಗ ಸೇಮ್ ಇದೆ, ಸ್ವಲ್ಪ ಫಾಸ್ಟಾಗಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಏನೇ ಅಪ್ಲೈ ಮಾಡಿದ್ರೆ ಇದು 0 ಆಗಿಬಿಡುತ್ತೆ ಫಸ್ಟ್ ಆನ್ಸರ್, ಪ್ಲಸ್ ಇದೆ. ಅಗೇನ್ ಇಲ್ಲಿ ಎ ಸ್ಕ್ವೇರ್ ಬೈ 2. ಇಲ್ಲಿ ಎ ಅಪ್ಲೈ ಮಾಡಿದ್ರೆ ಎ ಕ್ಯಾನ್ಸಲ್, ಮತ್ತೆ 1 ಬರುತ್ತೆ. ಸೈನ್ ಇನ್ವರ್ಸ್ ಆಫ್ ಯಾವುದು ಆನ್ಸರ್ 1 ಬರುತ್ತೆ, ಪೈ ಬೈ 2. ಕರೆಕ್ಟ್ ಅಲ್ವಾ, ಹಿಂದಿನ ಎಕ್ಸಾಂಪಲಲ್ಲಿ ಮಾಡಿದ್ವಿ. 0 ಅಪ್ಲೈ ಮಾಡಿದ್ರೆ ಇದು 0 ಬರುತ್ತೆ, ಇದನ್ನು 0 ಬರುತ್ತೆ.
ಸೇಮ್ ಸಿಂಪ್ಲಿಫಿಕೇಶನೇ ಇದೆ, ಯಾಕೆಂದರೆ ಇವನ್ ಆನ್ಸರ್ ಕೂಡ ಇಂಟಿಗ್ರೇಷನ್ ಕ್ವಶನ್ ಆನ್ಸರ್ ಕೂಡ ಸೇಮ್ ಇದೆ, ಲಿಮಿಟ್ನೂ ಸೇಮ್ ಇದೆ, ಸೊ ಆನ್ಸರ್ ಸೇಮೇ ಬರೋದಲ್ವಾ. ಎಸ್, ಇವಾಗ ಉಳಿದಿರುವಂಥ ರಿಸಲ್ಟ್ ನೋಡ್ತಾ ಹೋಗಿ 4b/a ಇದು ಬ್ರಾಕೆಟಲ್ಲಿ a² π ಡಿವೈಡ್ ಬೈ 2 × 2 4. ಸೊ ಇಲ್ಲಿ 4 ಕ್ಯಾನ್ಸಲ್, ಇಲ್ಲಿ ಒಂದು a ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲ್ ಆಗಿ ಉಳಿದಿರುವಂಥ ಆನ್ಸರ್ ಏನಾಯಿತು ಅಂತ ನೋಡ್ತಾ ಹೋದ್ರೆ ಸ್ಟೂಡೆಂಟ್ಸ್, ಫೈನಲ್ ಆಗಿ ಉಳಿದಿರೋದೇನಪ್ಪ, ಇಲ್ಲಿ b ಒಂದು ಉಳಿದಿದೆ, ಇಲ್ಲಿ a ಒಂದು, 2 a ಇತ್ತು. ಸೊ ಒಂದು ಎನ ಕ್ಯಾನ್ಸಲ್ ಮಾಡಿದರೆ ಒಂದು a ಉಳಿದಿದೆ. ಸೊ π ಒಂದು ಉಳಿದಿದೆ, a ಒಂದು ಉಳಿದಿದೆ, b ಒಂದಿದೆ. ಸೊ π/ab ಈಸ್ ದ ಏರಿಯಾ ಆಫ್ ದ ಎಲಿಪ್ಸ್. ಸೊ ಗೊತ್ತಾಗ್ತಾ ಇದೆ ಅಲ್ವಾ ಸ್ಟೂಡೆಂಟ್ಸ್. ಸೊ ಏರಿಯಾ ಆಫ್ ದ ಎಲಿಪ್ಸ್ ಏನಾಗಿದೆ ಅಂದರೆ ಈ 4 ಏರಿಯಾ ಕೂಡಿಸಿಬಿಟ್ಟು, ಯಾಕಂದರೆ ನಾವು 4 ಮಾಡಿದ್ದೀವಿ, ಜಸ್ಟ್ ಇದು ಒಂದೇ ಏರಿಯಾದ ಆನ್ಸರ್ ಅಲ್ಲ. ಓಕೆ, ಸೊ ಇದಾಗಿದೆ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಕೊಟ್ಟಿರುವಂಥದ್ದವರಲ್ಲಿ ಇದು ಒಂದು ಕ್ವಶನ್ ನಮಗೆ ಮಾಡಂತ ಕೊಟ್ಟಿದ್ದಾರೆ. ಸೊ ಇದನ್ನು ಲಾಸ್ಟ್ ಇಯರ್ ಎಕ್ಸಾಮಲ್ಲಿನೂ ಕೇಳಿದ್ರು. ಓಕೆ, ಸೊ ಇದೇ ಕ್ವಶನ್ ಬಂದಿತ್ತು ಅಂತ ಅನ್ಕೋತೀನಿ. ಸೊ ಇದನ್ನು ಕೇಳಿದರೆ ನೀವು ಪೂರಾ ಜನರಲ್ ಆಗಿ ಇದನ್ನು ಸಾಲ್ವ್ ಮಾಡಿಬಿಟ್ಟು ಎದ ಆನ್ಸರ್ ಮತ್ತು ಬಿದ ಆನ್ಸರ್, ಎದ ಆನ್ಸರ್ ಎಷ್ಟಿದೆ, ಇಲ್ಲಿ 4 ಇದೆ, ಬಿದ ಆನ್ಸರ್ ಎಷ್ಟಿದೆ, 3 ಇದೆ. ಸೊ ನಮಗೆ ಇವಾಗ ಬಂದಿರುವಂಥ ಏರಿಯಾ ಆಫ್ ದ ಆನ್ಸರ್ ಎಷ್ಟಿದೆ, π/ab ಇದೆ, ಕರೆಕ್ಟಾ. ಸೊ π ಬರೋದು, ಇಲ್ಲಿ 4 ಬರೋದು, ಆಮೇಲೆ ಇಲ್ಲಿ 3 ಬರೋದು, 4 × 3 ಎಷ್ಟಾಗುತ್ತೆ, 12 π. ಈ ಥರ ಡೈರೆಕ್ಟ್ ಆನ್ಸರ್ ಕೂಡ ಬರೀಬೋದು. ಇಷ್ಟೇ ಅಲ್ಲ, ಫಸ್ಟಿಗೆ ಏನು ಮಾಡ್ಕೋಬೇಕು ಅಂದರೆ ಈ ಜನರಲ್ ಪ್ರೂಫ್ ಕಂಪ್ಲೀಟಾಗಿ ಮಾಡಬೇಕು. ಇದನ್ನು ಕಂಪ್ಲೀಟಾಗಿ ಮಾಡಿ a ವ್ಯಾಲ್ಯೂ b ವ್ಯಾಲ್ಯೂ ಹಾಕಿ ಲಾಸ್ಟ್ ಎಷ್ಟು ಬರೋದು ಕೂಡ ನಡೆಯುತ್ತೆ. ಇಲ್ಲ ಸರ್ ನಾನು ಇದನ್ನು ಕಂಪ್ಲೀಟಾಗಿ ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿನೂ ಮಾಡ್ಬೋದು. ಕಂಪ್ಲೀಟ್ ಯಾವ ಥರ ಮಾಡೋದಂದರೆ ಈ ಜಾಗದಲ್ಲಿ ಏನಾಗುತ್ತೆ, ಅಲ್ಲಿ ಎದ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿ ಎದ ವ್ಯಾಲ್ಯೂ 4 ಇದೆ, b ವ್ಯಾಲ್ಯೂ 3 ಇದೆ, ಅಂದರೆ ಇದಾಗುತ್ತೆ 4, ಕರೆಕ್ಟಾ. ಅಂದರೆ ಇಲ್ಲಿ ನಾವು ಬರ್ಕೋಬೇಕು, ಇದು 3/4 ಆಗುತ್ತೆ. ಹಾಗೇನು ಇಲ್ಲಿನೂ ನಾವು ಎದ ವ್ಯಾಲ್ಯೂನ ಫಿಲಪ್ ಮಾಡ್ಕೋಬೇಕು, 4² ಅಂದರೆ 2² ಆಗುತ್ತೆ ಇಲ್ಲಿ. ಸೊ ಇದೆಲ್ಲನೂ ಚೇಂಜಸ್ ಮಾಡ್ತಾ ಹೋಗಬೇಕು ಸ್ಟೂಡೆಂಟ್ಸ್. ಇದು 4² ಆಗುತ್ತೆ, ಎ ಜಾಗದಲ್ಲೆಲ್ಲನೂ 4 ಹಾಕ್ತಾ ಹೋಗಬೇಕು. ಓಕೆ, ಅಗೇನ್ ಸಿಂಪ್ಲಿಫೈ ಮಾಡಿ ಅದರ ಆನ್ಸರ್ನು 12 πನೇ ಬರುತ್ತೆ. ಓಕೆ, ಸೊ ಈ 2 ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಇದನ್ನು ಬರ್ಬೋದು, ರಿಪೀಟ್ ಆಗ್ಬೋದು. ಅಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಇದೊಂದು ಎಕ್ಸಾಂಪಲ್ನ ಹೇಳಿ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಇದು ಬಹಳ ಇಂಪಾರ್ಟೆಂಟು, ಯಾಕಂದರೆ ನಿಮ್ಮ ಕ್ವಶನ್ ಪೇಪರ್ ಏನಾದರೂ ಸ್ವಲ್ಪ ಡಿಫಿಕಲ್ಟ್ ಮಾಡಬೇಕಂದ್ರೆ ಈ ಥರ ಇರುವಂಥ ಕ್ವಶನ್ನ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಏನಿದೆ, ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y = cos x. ಅಗೇನ್ ಈ ರೇಂಜನ್ನು ಕೊಟ್ಟಿದ್ದಾರೆ 0 to 2π. ಸೊ cos x ಕರ್ವ್ ನಿಮ್ಗೆ ಮೊದಲೇ ಗೊತ್ತಿದೆ. cos 0 ಎಷ್ಟಾಗುತ್ತೆ, cos 0 ಆಗುತ್ತೆ, ಇದು 1 ಅಂತ ಇಟ್ಕೊಳ್ಳಿ. ಓಕೆ, ಸೊ 1 ಅಂದರೆ ಇಲ್ಲಿ ಬರುತ್ತೆ. cos 90 ಡಿಗ್ರಿ ಅಗೇನ್ 0 ಆಗುತ್ತೆ. ಅಗೇನ್ ಇಲ್ಲಿ ಬರುವಂಥದ್ದು π, cos π ಏನಾಗುತ್ತೆ, ಇಲ್ಲಿ -1 ಇರುತ್ತೆ. ಓಕೆ, -1. ಅಗೇನ್ 270 0, 360 ಅಗೇನ್ ಇಲ್ಲಿ 1 ಆಗುತ್ತೆ. ಓಕೆ, ಇವಾಗ ನಾವು ಈ ಶೇಡ್ ಮಾಡಿರುವಂಥ ಏರಿಯಾನ ಫೈಂಡ್ ಮಾಡಬೇಕಾಗಿರುವಂಥದ್ದು. ಸೊ ಶೇಡ್ ಮಾಡಿರುವಂಥ ಏರಿಯಾನ ಫೈಂಡ್ ಮಾಡಬೇಕಂದ್ರೆ ಮೊದಲಿಗೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಏರಿಯಾ, ಅಗೇನ್ ಇಲ್ಲಿಂದ ಇಲ್ಲಿವರೆಗೂ ಇನ್ನೊಂದು ಏರಿಯಾ, ಅಗೇನ್ ಲಾಸ್ಟ್ 3 ಏರಿಯಾಕನ್ನ ಸಪ್ರೇಟಾಗಿ ನಾವು ಸಾಲ್ವ್ ಮಾಡ್ತಾ ಹೋಗಬೇಕಾಗಿರುವಂಥದ್ದು. ಓಕೆ, ಸೊ ನೋಡಿ, ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ಸ್ ಟು ಏನೇನಾಗುತ್ತೆ, ಫಸ್ಟ್ ಒನ್ನು ನಾನು ಇಲ್ಲಿ ಬರೀತಾ ಇರುವಂಥದ್ದು ಫಸ್ಟ್ ಲಿಮಿಟ್ ಏನಾಗುತ್ತೆ ನೋಡಿ, ಇಲ್ಲಿ 0 ಇದೆ, 0 ಇಂದ ಹಿಡಿದು π/2 ವರೆಗೂ, 0 to π/2. ಆಗ ಫಂಕ್ಷನ್ ಇದಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾವುದು ಫಂಕ್ಷನ್ ಇದೆ, cos x. ಅಂದರೆ cos x ಅಂದ್ರೆ ಆಸ್ ಇಟ್ ಈಸ್ cos x ಇರುತ್ತೆ. ಸೊ cos x dx ಬರೀತೀರಾ. ಅಗೇನ್ ಪ್ಲಸ್, ಅಗೇನ್ ನೆಕ್ಸ್ಟ್ ಏನು, π/2 ಇಂದ ಹಿಡಿದು, ಎಲ್ಲಿಂದ ಇಲ್ಲಿಂದ π/2 ಇಂದ ಹಿಡಿದು 3π/2 ವರೆಗೂ, 3π/2 ವರೆಗೂ. ಅಗೇನ್ ಇಲ್ಲಿ ಏನಾಗುತ್ತೆ, cos x dx ಆಗುತ್ತೆ. ಪ್ಲಸ್ ಅಗೇನ್ ನೆಕ್ಸ್ಟ್ ಬನ್ನು 3π/2 ಇಂದ ಹಿಡಿದು 2π ವರೆಗೂ. ಓಕೆ, 3π/2 ಇಂದ ಹಿಡಿದು 2π ವರೆಗೂ. ಅಗೇನ್ ಇದು ಫಂಕ್ಷನ್ cos x ಇರುತ್ತೆ. ಈ ಥರ 3 ಸಪ್ರೇಟ್ ಬೇರೆ ಬೇರೆ ತಗೋಬೇಕು. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿದೆ ಏನಂದರೆ, ಈ ಮಿಡಲ್ ಇಲ್ಲಿ ಕೆಳಗಡೆ ಇದೆಯಲ್ಲ, ಈ ಏರಿಯಾ ಯಾವಾಗಲೂ ನಾವು ನೆಗೆಟಿವ್ ಅಲ್ಲಿ ಅಂತೂ ಮೆಜರ್ ಮಾಡಲ್ಲ. ಸೊ ಇದು ಆಬ್ವಿಯಸ್ಲಿ ನೆಗೆಟಿವ್ ಅಲ್ಲೇ ಬರುತ್ತೆ, ಯಾಕಂದರೆ ಕೆಳಗಡೆ ಇದೆ. ಓಕೆ, ಸೊ ಎಕ್ಸ್ ನೆಗೆಟಿವ್ ಆಗುತ್ತೆ, ವೈ ಅಗೇನ್ ನೋಡ್ತಾ ಹೋದರೆ ನೆಗೆಟಿವ್ ಬರೋದ್ರಿಂದ, ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಆಗೋದ್ರಿಂದ ಆಬ್ವಿಯಸ್ಲಿ ಇದನ್ನು ಏರಿಯಾ ನೆಗೆಟಿವ್ ಒಳಗೆ ಬರುತ್ತೆ. ಸೊ ಏರಿಯಾ ನೆಗೆಟಿವ್ ಒಳಗೆ ಮಾಡಲ್ಲ, ಹಾಗಾಗಿ ನಾನು ಈ ಒಂದು ಮಿಡಲ್ ಇರೋದಕ್ಕೆ ಮಾಡ್ಯುಲಸ್ನ ಅಪ್ಲೈ ಮಾಡ್ತೀನಿ. ನೆಗೆಟಿವ್ ಬಂದರೂ ಅದನ್ನು ಪಾಸಿಟಿವ್ ಒಳಗೇ ಬರೀಬೇಕು ಅಂತ ಅಷ್ಟೇ ಅರ್ಥ. ಓಕೆ, ಸೊ ಫಾಸ್ಟಾಗಿ ಇದನ್ನು ಇಂಟಿಗ್ರೇಟ್ ಮಾಡ್ತಾ ಹೋಗಿ. cos x ಇಂಟಿಗ್ರೇಷನ್ ಏನಾಗುತ್ತೆ ಸ್ಟೂಡೆಂಟ್ಸ್, sin x ಆಗುತ್ತಲ್ವಾ. ಸೊ sin x ಬರೀತೀರಾ, ಇಲ್ಲಿ ಲಿಮಿಟ್ ಏನಾಗುತ್ತೆ ಅದನ್ನು ಬರೀತಾ ಹೋಗಿ, 0 to π/2 ಪ್ಲಸ್ ಇದು ಮಾಡ್ಯುಲಸ್ ಒಳಗೆ ಬರೀತಾ ಹೋಗಿ. ಅಗೇನ್ ಇಲ್ಲಿ sin x ಇದೆ, ಇಲ್ಲಿನೂ ಅದೇ ಆನ್ಸರೇ ಇರುತ್ತೆ, ಬಟ್ ಲಿಮಿಟ್ ಮಾತ್ರ ಚೇಂಜಸ್ಸು, 3π/2 ಇದೆ. ಓಕೆ, ಪ್ಲಸ್ ಅಗೇನ್ ಇಲ್ಲಿ ಕೂಡ sin x ಬರುತ್ತೆ. ಕಾಸದು ಇಂಟಿಗ್ರೇಷನ್ ಏನಾಗುತ್ತೆ, sin x ಆಗುತ್ತೆ. ಅಗೇನ್ ಲಿಮಿಟ್ ಏನೇನಿದೆ ಇಲ್ಲಿ 3π/2 to 2π ಇದೆ. ಓಕೆ, ಸೊ ಆನ್ಸರ್ಸ್ನ ಫಿಲಪ್ ಮಾಡ್ತಾ ಹೋಗೋಣ. ಏನೇನು ಬರುತ್ತೆ ನೋಡಿ, ಫಸ್ಟು π/2 ಅಂದರೆ ಸೈನ್ ಆಫ್ π/2 ಮೈನಸ್ sin 0. ಸೊ ಅದಾದಮೇಲೆ ಲಾಸ್ಟಲ್ಲಿ ಆನ್ಸರ್ ಬರೆಯೋಣ. ಓಕೆ, ಪ್ಲಸ್ ಇದು ಮಾಡ್ಯುಲಸ್ ಹೊರಗಡೆ ಇಡಿ. ಫಸ್ಟು ಸೈನ್ ಆಫ್ 270 ಅಂದರೆ 3π/2
minus sine of 90 degree pi by 2 modulus again ಇಲ್ಲಿ sine of 2 pi minus okay sine of 2 pi minus sine of 3 pi by 2 ಓಕೆ ಸೊ ಇನ್ನು ಲಾಸ್ಟಲ್ಲಿ ಆನ್ಸರ್ ಮಾಡ್ತಾ ಹೋಗೋಣ ಸೈನ್ ಪೈ ಅಂತಂದರೆ 90 ಡಿಗ್ರಿ ಸೈನ್ ಆಫ್ ಪೈ ಬೈ 2 ಅಂದರೆ 90 ಡಿಗ್ರಿ ಎಷ್ಟಾಗುತ್ತೆ ಆನ್ಸರ್ 1 ಇದೆ ಸೈನ್ 0 ಇದೆ ಸ್ಟೂಡೆಂಟ್ಸ್ ಪ್ಲಸ್ ಸೈನ್ ಆಫ್ 3 ಪೈ ಬೈ 2 ಅಂತಂದರೆ ಎಷ್ಟಿದೆ -1 ಇದೆ ಅಗೇನ್ ಇಲ್ಲಿ ಕೂಡ 1 ಆಗುತ್ತೆ ಸ್ಟೂಡೆಂಟ್ಸ್ ಓಕೆ ಸೊ ಈ ಮಾಡ್ಯುಲಸ್ ಇದೆ ಇದು -1 ಇದು -1 ಅಗೇನ್ ಲಾಸ್ಟಲ್ಲಿ 2 ಪೈ ಇದೆ ಸ್ಟೂಡೆಂಟ್ಸ್ ಸೈನ್ 2 ಪೈ ಏನಾಗುತ್ತೆ 0 ಆಗುತ್ತೆ ಅಗೇನ್ 3 ಪೈ ಬೈ 2 -1 ಇದು ಮೈನಸ್ ಏನಾಗುತ್ತೆ +1 ಆಗುತ್ತೆ ಸೊ ಫೈನಲ್ ಆನ್ಸರ್ ಇದು 1 ಇದು ನೋಡಿ -2 ಬರುತ್ತೆ ಮಾಡ್ಯುಲಸ್ ಇರೋದ್ರಿಂದ ಇದರ ಆನ್ಸರ್ ಆಗುತ್ತೆ +2 ಅಗೇನ್ ಲಾಸ್ಟಲ್ಲಿ 1 2 + 1 ಅಂದರೆ 4 ಇಸ್ ದ ಆನ್ಸರ್ ಸೊ ಇದರ ಆನ್ಸರ್ ಎಷ್ಟಾಗಿದೆ ಪೂರಾ ಏರಿಯಾದಪ್ಪ ಅಂದರೆ 4 ಅನ್ನೋದು ಆನ್ಸರ್ ಆಗಿದೆ ಇಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಅಂದರೆ ನಿಮಗೆ ಹೇಳ್ತೀನಿ ಬರುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಸೈನ್ ಕೇಳಿದ್ರು ಅದನ್ನು ಇದೇ ಥರನಾಗಿ ಮಾಡಬೇಕು ಕಾಸ್ದು ಇದೇ ಥರ ಇದೆ ನೋಡಿ ಓಕೆ ಸೊ ಕೇಳುವಂಥ ಚಾನ್ಸಸ್ ಸ್ವಲ್ಪ ಟ್ರಿಕ್ಕಿ ಮಾಡಿದರೆ ಏನಾದರೂ ಈ ಒಂದು ಕ್ವಶನ್ ಬರ್ಬೋದು ಅದು ಬಿಟ್ಟರೆ ಸೈನ್ ಎಲಿಪ್ಸು ಇಲ್ಲ ಅಂದರೆ ಸರ್ಕಲ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಓಕೆ ಸೊ ಇದಾಗಿತ್ತು ಕಂಪ್ಲೀಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಸ್ಟೂಡೆಂಟ್ಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಫರೆನ್ಷಿಯಲ್ ಇಕ್ವೇಷನ್ ಚಾಪ್ಟರ್ನ ಡಿಸ್ಕಷನ್ ಮಾಡ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬಾಯ್ ಟೇಕ್ ಕೇರ್ MCQ ಅಲ್ಲಿ ಕ್ವಶನ್ ಕೇಳ್ಬೋದು ಅದಲ್ಲದೆ MCQ ಇರುವಂಥ ಕ್ವಶನ್ ತೆಗೆದು 5 ಮಾರ್ಕ್ಸಲ್ಲೂ ಕೇಳ್ಬೋದು ಅವರು ಓಕೆ ಸೊ ಈ ಥರ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ ಏನಿದೆ ನೋಡಿ ಏರಿಯಾ ಲೇಯಿಂಗ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನಿಮ್ಮ ಏರಿಯಾ ಫಸ್ಟ್ ಕ್ವಾಡ್ರೆಂಟಲ್ಲಿ ಇದೆ ಆ್ಯಂಡ್ ಬೌಂಡೆಡ್ ಬೈ ದ ಸರ್ಕಲ್ದು ಇಕ್ವೇಷನ್ ಕೊಟ್ಟಿದ್ದಾರೆ ನೋಡಿ ಸರ್ಕಲ್ ಇಕ್ವೇಷನ್ ಈ ಥರ ಇದ್ದರೆ ಇದು ಸರ್ಕಲ್ ಸೆಂಟರ್ ಒರಿಜಿನಲ್ಲಿ ಇರುತ್ತೆ ಅದಾದಮೇಲೆ ಏನು ಹೇಳ್ತಾರೆ ಆ್ಯಂಡ್ ದ ಲೈನ್ ಇಕ್ವೇಷನ್ ಕೂಡ ಕೊಟ್ಟಿದ್ದಾರೆ x = 0 ಆ್ಯಂಡ್ x = 2 ಅಂತ ಓಕೆ ಮೊದಲಿಗೆ ಡಯಾಗ್ರಾಮ್ನ ಡ್ರಾ ಮಾಡ್ಕೊಳ್ಳೋಣ ಓಕೆ ಸೊ ಏನಿದೆ ಮೊದಲಿಗೆ ನಾವಿಲ್ಲಿ ಫಸ್ಟ್ ಒಂದು ಸರ್ಕಲ್ನ ಡ್ರಾ ಮಾಡ್ಕೊಳ್ಳೋಣ ಓಕೆ ಸ್ಟೂಡೆಂಟ್ಸ್ ಮೊದಲಿಗೆ ನಾನು ಇಲ್ಲಿ ಸರ್ಕಲ್ನ ಡ್ರಾ ಮಾಡ್ಕೊತಾ ಇದ್ದೀನಿ ಈ ಸರ್ಕಲ್ದು ಸೆಂಟರ್ನ ನಾವು ಇವಾಗ ತಗೊಳ್ಳೋಣ ಇರಲಿ ಬಿಡಿ ಓಕೆ ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸ್ಸು ಎರಡನ್ನ ಡ್ರಾ ಮಾಡ್ಕೊಂಡಿದ್ದೀನಿ ನಾನು ಓಕೆ ಸೊ ಇಲ್ಲಿ ಅವ್ರು ಹೇಳೋ ಪ್ರಕಾರ ಏನಾಯಿತು ಸ್ಟೂಡೆಂಟ್ಸ್ ಇವಾಗ ಇದು ಎಕ್ಸ್ ಆಕ್ಸಿಸ್ ಆಗಿದೆ ಇದು ವೈ ಆಕ್ಸಿಸ್ ಆಗಿದೆ ಇದು ಒರಿಜಿನ್ ಆಗಿದೆ ಓಕೆ ಸೊ ಅದಾದಮೇಲೆ ಏನು ಹೇಳ್ತಾ ಇರೋರು ಫಸ್ಟ್ ಕ್ವಾಡ್ರೆಂಟ್ ಅಂದರೆ ಈ ಏರಿಯಾದಲ್ಲಿದೆ ಎರಡು ಲೈನ್ ಈಕ್ವೇಷನ್ ಕೊಟ್ಟಿದ್ದಾರೆ x = 0 ಇದು ಎಲ್ಲಿ ಬರುತ್ತೆ ಅಂದರೆ ಆಬ್ವಿಯಸ್ಲಿ ಈ ವೈ ಆಕ್ಸಿಸ್ದು ಇಕ್ವೇಷನ್ ಏನಿರುತ್ತೆ ಅಂದರೆ x = 0 ಇರುತ್ತೆ ಸೊ ಒಂದು ಲೈನ್ ಅಂತೂ ಇದ್ರ ಮೇಲೇ ಇದೆ ಇನ್ನೊಂದು ಏರಿಯಾ ಏನು ಹೇಳ್ತಾರೆ x = 2 ಅಂತ ಹೇಳ್ತಾ ಇದ್ದಾರೆ ಸೊ 2 ಅಂದರೆ ನಮಗೆ ಇವಾಗ ಫಸ್ಟಿಗೆ ಗೊತ್ತಾಗಬೇಕು ಇಲ್ಲಿಂದ ಹಿಡಿದು ಇದು ಇವಾಗ ನಾನಿಲ್ಲಿ ಎ ಪಾಯಿಂಟ್ ಇದೆ ಎಕ್ಸ್ ಆಕ್ಸಿಸ್ ಇದೆ ಸೊ ಇದು ಎ ಪಾಯಿಂಟ್ ಅಂತ ಬರೆದ್ರೆ ಇದ್ರ ರೇಡಿಯಸ್ ಏನಾಗುತ್ತೆ ಅಂದರೆ ನಾನು ಹೇಳಿದೆ ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಳ್ಳಿ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ √4 ಏನಾಗುತ್ತೆ 2 ಆಗುತ್ತೆ ಅಂದರೆ ಇದಾಯಿತು 2,0 ಸೊ 2,0 ಅಂತಂದರೆ ನಿಮ್ಮ ಲೈನ್ ಕೂಡ ಇಲ್ಲೇ ಬರಬೇಕಲ್ವಾ ಎಸ್ ಸೊ ಆ ಒಂದು ಲೈನ್ ಕೂಡ ನಾವು ಇವಾಗ ಡ್ರಾ ಮಾಡ್ಕೊಳ್ಳೋಣ ಎಲ್ಲಿ ಬರುತ್ತಂದರೆ ಆ ಲೈನ್ ಕೂಡ ಇಲ್ಲೇ ಬರ್ತಾ ಇರುವಂಥದ್ದು ಸ್ಟೂಡೆಂಟ್ಸ್ ಈ ಥರನಾಗಿ ಓಕೆ ಸೊ ಇಲ್ಲಿ ಯಾಕೆ ಬರ್ತಾ ಇದೆ ಈ ಲೈನು ಅಂತಂದರೆ ಆಲ್ರೆಡಿ ಹೇಳಿದ್ರೆ x = 2 ಅದು ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ಸೇ ಆಗುತ್ತಲ್ವಾ ಅಂದರೆ ಇವಾಗ ಈ ಏರಿಯಾದಲ್ಲಿ ಬರುವಂಥದ್ದು ಯಾವುದು ಈ ಕಂಪ್ಲೀಟ್ ಏರಿಯಾನ ನಾವು ಇವಾಗ ಶೇಡ್ ಮಾಡಬೇಕಾಗಿರುವಂಥದ್ದು ಓಕೆ ಸೊ ಶೇಡ್ ಮಾಡಬೇಕಾಗಿರುವಂಥ ಏರಿಯಾನ ನಾವು ಇವಾಗ ಮಾರ್ಕ್ ಮಾಡ್ತಾ ಇದ್ದೀವಿ ನೋಡಿ ಓಕೆ ಸೊ ಈ ಕಂಪ್ಲೀಟ್ ಏರಿಯಾನ ಇದಷ್ಟೇ ಮಾಡಬೇಕು ಇಲ್ಲಿ × 4 ಮಾಡೋ ಜರುವಂತೆ ಅಲ್ಲಿ ಇಕ್ವೇಷನ್ ಏನು ಕೊಟ್ಟಿದ್ದಾರೆ x² + y² = 4 ಅಂತ ಈ ಸರ್ಕಲ್ ಫಸ್ಟ್ ಕ್ವಾಡ್ರೆಂಟಲ್ಲೇನೇ ನಿಮಗೆ ಏರಿಯಾ ಜನರೇಟ್ ಆಗುತ್ತೆ ಅಂತ ಹೇಳಿದರೆ x = 0 ಅಂತ ಕೊಟ್ಟಿದ್ದಾರೆ ಅಗೇನ್ 2 ಅಂತ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಬರುವಂಥ ಏರಿಯಾನ ಫೈಂಡ್ ಮಾಡೋದು ಸೊ ಇವಾಗ ಫಾರ್ಮುಲಾ ಏನಾಗುತ್ತೆ ನೋಡಿ ರಿಕ್ವೈರ್ಡ್ ಏರಿಯಾ ಇದಿಷ್ಟೇ ಮಾಡಬೇಕಾಗಿರುವಂಥದ್ದು ಇದಕ್ಕೆ ಬಿ ಕೊಡಿ OA/BA ಅಂತ ಆಗುತ್ತೆ ಸೊ ನಾನು ಡೈರೆಕ್ಟಾಗಿ ಇಲ್ಲಿ ಲಿಮಿಟ್ನ ಬರಿತಾ ಇದ್ದೀನಿ 0 to 2 ಆಗಿಬಿಡುತ್ತೆ ಸ್ಟೂಡೆಂಟ್ಸ್ ಇಲ್ಲಿ ಓಕೆ ಸೊ 0 to 2 f(x) ಬರಿಬೇಕಂದ್ರೆ ಅಗೇನ್ ಇಲ್ಲಿ y = ಬರ್ಕೊಂಡ್ರೆ ಏನಾಗುತ್ತೆ √4 - x² ಆಗುತ್ತೆ ಇದು x² ಈ ಕಡೆ ಹೋದರೆ ಸೊ ಇಲ್ಲಿ ಬರೀತೀರಾ √4 ಅಂದರೆ ನಾನು 2² ಅಂತ ಬರೀಬೋದಾ × dx ಓಕೆ ಇಲ್ಲಿ ಡೈರೆಕ್ಟಾಗಿ ನೀವು ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳಿ ಏನಾಗುತ್ತೆ x/2 ಇಂಟು ಬ್ರಾಕೆಟ್ √2² ಅಂದರೆ 4 - x² ಪ್ಲಸ್ ಎ ವ್ಯಾಲ್ಯೂ ಎಷ್ಟಿದೆ 2 ಇದೆ 2ಗೆ ಸ್ಕ್ವೇರ್ ಮಾಡ್ಕೋಬೇಕು ಅಂದರೆ 4/2 ಆಗುತ್ತೆ ಅಗೇನ್ ಇಲ್ಲಿ ಸೈನ್ ಇನ್ವರ್ಸ್ ಆಫ್ x ಅಂತಂದರೆ ಎಕ್ಸೇ ಬರೀತೀರಾ ಡಿವೈಡ್ ಬೈ
ಎ ವ್ಯಾಲ್ಯೂ ಆಗಿದೆ 2. ಸೊ ಇದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡಬೇಕು 0 to 2 ಸ್ಟೂಡೆಂಟ್ಸ್. ಫಾರ್ಮುಲಾ ಅದೇನೇ ಇದೆ, ಜಸ್ಟ್ ಎ ವ್ಯಾಲ್ಯೂ ಇದ್ದಲ್ಲಿ ಎಲ್ಲನೂ ನಾವು 2 ಅನ್ನು ಅಪ್ಲೈ ಮಾಡ್ತಾ ಹೋಗಬೇಕಾಗಿರುವಂಥದ್ದು. ಓಕೆ, ಸೊ ಇವಾಗ 2ನ ಅಪ್ಲೈ ಮಾಡಿ ಇಲ್ಲಿ ಎಷ್ಟಾಗುತ್ತೆ, 2 ಸ್ಕ್ವೇರ್ ಅಂದರೆ 4, ಇದು 0 ಆಯಿತಾ. ಅಗೇನ್ ಪ್ಲಸ್ 2 1 ಜಾ 2 2 ಜಾ ಅಂದರೆ ಇಲ್ಲಿ 2 ಬಂತು. ಸೈನ್ ಇನ್ವರ್ಸ್ ಆಫ್ ಇಲ್ಲಿ 1 ಇಲ್ಲಿ 2 ಹಾಕ್ತೀರಾ, 2 2 ಕ್ಯಾನ್ಸಲ್, ಅಗೇನ್ ಇಲ್ಲಿ 1 ಬರುತ್ತೆ. ಸೊ ನೆಕ್ಸ್ಟ್ 0 ಹಾಕ್ತೀರಾ 0 ಬರುತ್ತೆ, ಇಲ್ಲಿ 0 ಹಾಕ್ತೀರಾ 0 ಬರುತ್ತೆ. ಓಕೆ, ಸೊ ಇದಷ್ಟೇ ಇರುವುದಂತ ಸ್ಟೂಡೆಂಟ್ಸ್. 2 ಇಂಟು ಸೈನ್ ಇನ್ವರ್ಸ್ ಆಫ್ 1 ಆನ್ಸರ್ ಆಗುತ್ತೆ π/2. ಇಲ್ಲಿ 2 2 ಕ್ಯಾನ್ಸಲ್, ಆನ್ಸರ್ ಬರುವಂಥದ್ದು π. ಸೊ ನಿಮಗೆ ಆನ್ಸರ್ ಯಾವ್ದು ಬಂದಿದೆ ಇಲ್ಲಿ π ಅಂದರೆ ನಿಮ್ಮ ಆಪ್ಷನ್ನು ಎ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಅರ್ಥ ಸ್ಟೂಡೆಂಟ್ಸ್. ಸಿಂಪಲ್ ಇದೆಯಲ್ವಾ. ಸೊ ಇದನ್ನು ಅವರು 5 ಮಾರ್ಕ್ಸಲ್ಲಿ ಕೂಡ ಕೇಳುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೆಕ್ಸ್ಟ್ ಒನ್ ಇದು ಕೂಡ ಸಿಂಪಲ್ ಇದೆ. ಫೈಂಡ್ ದ ಏರಿಯಾ ದ ರೀಜನ್ ಬೌಂಡೆಡ್ ಬೈ ದ ರೀಜನ್ ಅಂತ ಹೇಳ್ತಾರೆ. y² = 4x. y² = 4x ಅಂದರೆ ಅದು ಸಿ ಟೈಪ್ದು ಡಯಾಗ್ರಾಮ್ ಆಗುತ್ತೆ, ಪ್ಯಾರಾಬೋಲಾ ಅದು ಸ್ಟೂಡೆಂಟ್ಸ್. ಹಾಗೇನು ಹೇಳ್ತಾರೆ, y ಆಕ್ಸಿಸ್ ಆ್ಯಂಡ್ ದ ಲೈನ್ ಕೊಟ್ಟಿದ್ದಾರೆ. ಲೈನ್ ಏನಿದೆ x = 3 ಅಂತ ಸ್ಟೂಡೆಂಟ್ಸ್. ಸೊ x = 3 ಅಂತ ಕೊಟ್ಟಿದ್ದಾರೆ. ಸೊ yಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತಾ, ಈ ಥರ ಇರುತ್ತೆ ಅದು ಲೈನ್. ಓಕೆ, ಸೊ ಈ ಥರ ಇದ್ದರೆ ಇವಾಗ ನಾವು ಈ ಲೈನ್ನ ನಾವು ಇಲ್ಲಿದೆ ಅಂತ ಅಂದ್ಕೊಳ್ಳೋಣ, ಈ ಥರ ಇದೆ. ಸೊ ಇದು y = 3 ಲೈನ್. ಸೊ ಇವಾಗ ನಾವು ಫೈಂಡ್ ಮಾಡಬೇಕಾಗಿರುವಂಥ ಏರಿಯಾ ಯಾವುದು ಅಂತಂದರೆ ಬೌಂಡೆಡ್ ಬೈ ದ ರೀಸನ್ ಅಂತ ಹೇಳ್ತಾರೆ. ಸೊ ಬೌಂಡೆಡ್ ಬೈ ದ ರೀಸನ್ ಅಂತಂದರೆ ಇಲ್ಲಿ ಬರುವಂಥದ್ದು ಸ್ಟೂಡೆಂಟ್ಸ್, ನಾನು ಇಲ್ಲಿ ಶೇಡ್ ಮಾಡ್ತಾ ಇದ್ದೀನಿ ನೋಡಿ, ಈ ಏರಿಯಾನ ನಾವು ಫೈಂಡ್ ಮಾಡಬೇಕಾಗಿರುವಂಥ ಸ್ಟೂಡೆಂಟ್ಸ್. ಕಾಣಿಸ್ತಾ ಇದೆಯಲ್ವಾ. ಸೊ ಈ ಒಂದು ಏರಿಯಾನ ಮಾತ್ರ ಫೈಂಡ್ ಮಾಡಬೇಕು. ಸೊ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಅಗೇನ್ ಟುವರ್ಡ್ಸ್ ಟು dy ತಗೋಬೇಕಾಗತ್ತೆ ಇಲ್ಲಿ. ಸೊ ಆಪ್ಷನ್ನೇ ಇಲ್ಲ. ಸೊ ಇಲ್ಲಿ ಒಂದು ಪಾಯಿಂಟ್ ಅಂತೂ ಸಿಕ್ಕಿದೆ, ಒರಿಜಿನಲ್ಲಿ ಒಂದಿದೆ. ಸೊ ಈ ಒಂದು ಪಾಯಿಂಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ, y = 3 ಇದೆ. ಓಕೆ, ರಿಕ್ವೈರ್ಡ್ ಏರಿಯಾ = ಇಂಟಿಗ್ರೇಷನ್ ಆಫ್ yದು ಕೋಆರ್ಡಿನೇಟ್ಸ್ನ ನೋಡ್ಬೇಕು. ಇಲ್ಲಿ y ಎಷ್ಟಿದೆ 0 ಇದೆ, ಹೈಯೆಸ್ಟ್ ಎಷ್ಟಿದೆ 3 ಇದೆ. ಸೊ ಇಲ್ಲಿ ನಾವು ಬರೀಬೇಕಾಗಿರೋದು ಅಬ್ಸರ್ವ್ ಮಾಡಿ, g(y) ಅಂತ ಬರೀತಿದ್ವಿ ನೋಡಿ. g(y) dy ಆಗುತ್ತೆ. g(y) ಅಂದರೆ ಅದು x = ಬರೀಬೇಕಾಗತ್ತೆ ಸ್ಟೂಡೆಂಟ್ಸ್. ಅಂದರೆ ಇವಾಗ ನಮ್ಗೆ ಇಲ್ಲಿ ಕೊಟ್ಟಿರುವಂಥ ಇಕ್ವೇಷನ್ ಏನಿದೆ, ಈ ಇದು ಎಲಿಪ್ಸ್ದು ಇಕ್ವೇಷನ್ ಇದೆ, y² = 4x ಇದೆ. ಅಂದರೆ x = ಬರೆದ್ರೆ 4 ಈ ಕಡೆ ಹೋಗುತ್ತೆ, ಅಂದರೆ y² / 4 ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ. ಯಾಕೆ ಈ ಥರ ಬರೀಬೇಕಂದ್ರೆ ನಾವು x = ಬರೀಬೇಕಾಗಿರೋ, ಅಲ್ಲೇ ಹಿಂದಿನ ಎಕ್ಸಾಮಲ್ಲಿ dx ತೊಗೊಂಡಾಗ y = ಬರಿತಿದ್ವಿ. ಓಕೆ, ಇದು ಏನಾಯಿತು 0 to 3 g(y). g(y) ಅಂತಂದರೆ ಎಷ್ಟಾಗುತ್ತೆ ನೋಡಿ, ಇಲ್ಲಿ y² / 4 ಇಂಟು dy ಬರೀಬೇಕು. y² ಇಂಟಿಗ್ರೇಷನ್ ಬರೀಬೇಕು. 1/4 ಹೊರಗಡೆ ಇಡಿ, y² ಇಂಟಿಗ್ರೇಷನ್ ಆಗುತ್ತೆ y³ / 3. ಇಲ್ಲಿ ನಾವು ಅಪ್ಲೈ ಮಾಡಬೇಕಾಗಿರೋದು 0 to 3. 3ನ ಅಪ್ಲೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಎಷ್ಟಾಗುತ್ತೆ 1/4. 3³ ಆನ್ಸರು ಬರೀಬೇಕು ಇಲ್ಲಿ. 3 × 3 ಅದನ್ನು ಮಾಡ್ತಾ ಹೋಗಿ, 3³ ಬರೀರಿ, ಅಥವಾ ತಳಗಡೆ ಒಂದು ಆಲ್ರೆಡಿ 3 ಇದೆ ಅಲ್ವಾ, 0 ಅಪ್ಲೈ ಮಾಡಿದ್ರೆ 0ನೇ ಬರುತ್ತೆ. ಸೊ 3 ಕ್ಯಾನ್ಸಲ್ ಆಯಿತು, ಅಂದರೆ 3² ಆಯಿತು. 3² ಆನ್ಸರ್ ಆಗುತ್ತೆ 9 / 4. ಸೊ ದಿಸ್ ಇಸ್ ದ ಲಾಸ್ಟ್ ಆನ್ಸರ್. 9/4 ಎಲ್ಲಿದೆ ನೋಡಿ. ಸೊ ಆಪ್ಷನ್ ಬಿ ಅನ್ನೋದಿಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್.